ರಾತ್ರಿ ಪಶ್ಚಿಮ ಬಂಗಾಳ ಕರಾವಳಿಗೆ ಅಪ್ಪಳಿಸಿದ ಸೈಕ್ಲೋನ್ 1 ಗಂಟೆ ಸುಮಾರಿಗೆ 135 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ ಗಾಳಿ. ಕೋಲ್ಕತ್ತಾದಲ್ಲಿ ಈಗಾಗಲೇ ಆರಂಭ ಆಗಿದ್ದು ಮಳೆ. ಪಶ್ಚಿಮ ಬಂಗಾಳ, ಒಡಿಶಾ, ಅಸ್ಸಾಂನಲ್ಲಿ ತೀವ್ರ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಮುನ್ನೆಚ್ಚರಿಕೆಯಾಗಿ ಇದೀಗ ವಿಮಾನ ಹಾರಾಟ, ರೈಲು ಓಡಾಟ, ಹಡಗುಗಳ ಸಂಚಾರವನ್ನು ಕೂಡ ಸ್ಥಗಿತಗೊಳಿಸಿದ್ದಾರೆ. ಮುನ್ನೆಚ್ಚರಿಕೆಯಾಗಿ ಲಕ್ಷಾಂತರ ಜನರನ್ನ, ಯಾರೆಲ್ಲ ಕೋಸ್ಟಲ್ ಗಾರ್ಡ್ ಕಡೆ ಇರ್ತಾರೆ ಅವರೆಲ್ಲರೂ ಸ್ಥಳಾಂತರ ಮಾಡೋ ಕೆಲಸ ಕೂಡ ಆಗಿದೆ. ಅಧಿಕಾರಿಗಳ ಜೊತೆ ಈಗಾಗಲೇ ಮೋದಿ ಕೂಡ ಒಂದು ಹೈ ಲೆವೆಲ್ ಮೀಟಿಂಗ್ ಅನ್ನು ನಡೆಸಿದ್ದು ಎಲ್ಲ ರೀತಿಯಿಂದಲೂ ಕೂಡ ಸಜ್ಜಾಗಿರಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಿ ಕಲ್ಕತ್ತಾದ ಚಿತ್ರಣವನ್ನ. ಸಂಪೂರ್ಣವಾಗಿ ರಸ್ತೆ ಮುಳುಗಡೆಯಾಗಿದೆ. ರಸ್ತೆ ಮೇಲೆ ನಡೆದಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ವೆಹಿಕಲ್ ಅಲ್ಲ, ಕಾಲಿಟ್ಟು ನಡೆದಾಡಕ್ಕೆ ಸಾಧ್ಯ ಇಲ್ಲ. ಇಂತಹ ಪರಿಸ್ಥಿತಿ. ಇವೆಲ್ಲವೂ ಕೂಡ ರೆಮೆಲ್ ಸೈಕ್ಲೋನ್ನ ಅಬ್ಬರದಿಂದಾಗಿ ಉಂಟಾಗಿರುವಂತಹ ಪರಿಣಾಮ. ಕಲ್ಕತ್ತಾದಲ್ಲಿ ಇಡೀ ಒಂದು ರೀತಿ ಸಂಪೂರ್ಣವಾಗಿ ರಸ್ತೆಯೇ ಮುಳುಗೋಗುವಂತಹ ಪರಿಸ್ಥಿತಿ ಬಂದಿದೆ. ಇನ್ನು ಕರಾವಳಿ ಭಾಗದಲ್ಲಿ, ಆ ಭಾಗದಲ್ಲಿರೋ ಕರಾವಳಿ ಭಾಗದಲ್ಲಿ ಹಲವರನ್ನ ಸ್ಥಳಾಂತರ ಕೂಡ ಮಾಡಿದ್ದಾರೆ. ಈಗ ಆಲ್ರೆಡಿ ಮೋದಿ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿದ್ದು ಒಂದು ಹೈ ಲೆವೆಲ್ ಮೀಟಿಂಗ್ ಅನ್ನ ಕೂಡ ಅಧಿಕಾರಿಗಳ ಜೊತೆ ನಡೆಸಿದ್ದಾರೆ. ಎಲ್ಲ ರೀತಿಯಾಗೂ ಕೂಡ ರೆಡಿ ಆಗಿರಿ, ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ಅದನ್ನ ಸುಧಾರಿಸೋಕೆ ರೆಡಿಯಾಗಿರಿ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರಂತೆ, ಸೂಚನೆ ಕೊಟ್ಟಿದ್ದಾರಂತೆ. ಸದ್ಯಕ್ಕೆ ಆ ಭಾಗದಲ್ಲೆಲ್ಲ ಒಂದು ವಿಮಾನ ಹಾರಾಟ ಆಗಿರ್ಬೋದು, ರೈಲು ಹಡಗುಗಳ ಸಂಚಾರವನ್ನು ಸ್ಥಗಿತ ಮಾಡಿದ್ದಾರೆ. ಸೊ ಕೋಲ್ಕತ್ತಾದಲ್ಲಿ ಜೋರು ಮಳೆ. ಇವೆಲ್ಲವೂ ಕೂಡ ರೆಮೆಲ್ ಸೈಕ್ಲೋನ ಅಬ್ಬರದಿಂದಾಗಿ ಗಂಟೆಗೆ 135 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ ಅಂದರೆ ಲೆಕ್ಕ ಹಾಕೊಳ್ಳಿ. ಮಳೆಗಿಂತ ಹೆಚ್ಚು ಎಫೆಕ್ಟ್ ಆಗ್ತಾ ಇರುವಂಥದ್ದು ಅಲ್ಲಿ ಗಾಳಿ. ಮುನ್ನೆಚ್ಚರಿಕೆಯಾಗಿ ಹಲವಾರು ಜನರನ್ನ ಸ್ಥಳಾಂತರ ಕೂಡ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ್, ಇದು ಹೀಗೆ ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ? ಮಾಹಿತಿ ಏನಾದರೂ ಸಿಗ್ತಾ ಇದೆಯಾ? ಮೋದಿ ಅವರು ಕೂಡ ಮೀಟಿಂಗ್ ನಡೆಸಿದ್ದಾರೆ ಅನ್ನೋ ಡೀಟೇಲ್ಸ್ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ವಿದ್ಯೆ, ಇದು ನಾಳೆ ಸಂಜೆವರೆಗೂ ಕೂಡ ಇದೇ ರೀತಿಯಾದಂತಹ ಭಾರಿ ಮಳೆ ಮತ್ತೆ ಬಿರುಗಾಳಿ ಸಹಿತ ವಾತಾವರಣ ಇರುವಂತ ಸಾಧ್ಯತೆಗಳಿದಾವೆ ಅನ್ನುವಂಥದ್ದನ್ನ ಕೇಂದ್ರ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಹೀಗಾಗಿ ಸುಮಾರು ಗಂಟೆಗೆ 110ರಿಂದ 130 ಕಿಲೋಮೀಟರ್ ವೇಗದಲ್ಲಿ ಈ ಒಂದು ರೆಮೆಲ್ ಚಂಡಮಾರುತ ಬಂದು ಅಪ್ಪಳಿಸುತ್ತೆ. ಅದಾದ್ಮೇಲೆ ಭಾರಿ ಬಿರುಗಾಳಿ ಸಹಿತ ಮಳೆ ಆಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಅದರ ಪರಿಸ್ಥಿತಿ ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಈಗಾಗಲೇ ಚಂಡಮಾರುತ ಬಂದು ಕೂಡ ಅಪ್ಪಳಿಸುವಂತ ನಿರೀಕ್ಷೆಗಳನ್ನ ಮಾಡ್ಲಾಗ್ತಾ ಇರುವಂತದ್ದು. ಈಗಾಗಲೇ ಭಾರಿ ಮಳೆ ಕೂಡ ಕೋಲ್ಕತ್ತಾ ಸುತ್ತಮುತ್ತ ಈಗಾಗಲೇ ಶುರುವಾಗಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಅಲ್ಲಲ್ಲಿ ಗಾಳಿಯ ಪ್ರಭಾವದಿಂದಾಗಿ ಮರಗಳು ಧರೆಗುರುಳಿರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದೀವಿ. ಈಗಾಗಲೇ SDRF ಮತ್ತೆ NDRF ತಂಡಗಳು ಕೂಡ ಸಕಲ ರೀತಿಯಾದಂತಹ ಸಜ್ಜು ಮಾಡ್ಕೊಂಡಿರುವಂತದ್ದು. ಜೊತೆಗೆ ಎಲ್ಲೆಲ್ಲಿ ಅವಘಡಗಳಾಗ್ತಿದಾವೆ ಅಲ್ಲೆಲ್ಲವೂ ಕೂಡ ಕೂಡಲೇ ಪರಿಸ್ಥಿತಿಯನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡ್ಲಾಗ್ತದೆ. ಇದ್ರ ಜೊತೆಗೆ ತಗ್ಗು ಪ್ರದೇಶ ಅಥವಾ ಸಮುದ್ರದ ತೀರ ಪ್ರದೇಶಗಳಲ್ಲಿರುವಂತಹ ಜನರನ್ನ ಕೂಡ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡಿ ಮುಗಿಸಲಾಗಿರುವಂತದ್ದು. ಬ್ಯಾಕಪ್ ಅಲ್ಲಿ ಈಗ ವಾಯುಸೇನೆ ಮತ್ತೆ ನೌಕಾಸೇನೆಯನ್ನ ಕೂಡ ಸನ್ನದ್ಧವಾಗಿಡುವಂತ ಕೆಲಸವನ್ನ ಮಾಡಲಾಗಿದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮ ಡೀಟೇಲ್ಸ್ಗೆ. ಏರ್ಪೋರ್ಟ್ ಎಲ್ಲವೂ ಕೂಡ ಬಿಕೋ ಅಂತ ಇರೋದನ್ನ ಗಮನಿಸ್ತಾ ಇದ್ದೀರಿ ಮತ್ತು NDRF ಟೀಮ್ ಕೂಡ ಆಲ್ರೆಡಿ ಸಜ್ಜಾಗಿದೆ. ಏನಾದರೂ ಅನಾಹುತಗಳಾದರೆ ಅದನ್ನ ಫೇಸ್ ಮಾಡೋಕೆ ಸಜ್ಜಾಗಿರಿ ಅಂತ ಅಲ್ಲಿನ ಅಧಿಕಾರಿಗಳು ಕೂಡ ಒಂದು ಸೂಚನೆಯನ್ನ ಹೊರಡಿಸಿದ್ದಾರೆ. ಹಿನ್ನೆಲೆಯಲ್ಲಿ ನಾಳೆ ಸಂಜೆ ತನಕ ಕೂಡ ಇದು ಹೀಗೆ ಮುಂದುವರಿಯುತ್ತೆ. ಗಾಳಿ ಸಹಿತ, ಜೋರು ಗಾಳಿ ಸಹಿತ ಮಳೆ.